ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಅವರ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಂಥ ಮಲ್ಲಿಕಾರ್ಜುನ್ ಮಲ್ಲಿ ಅನ್ನೋರು ಪ್ರೆಸ್ ಮೀಟ್ ಮಾಡಿ ಅನೇಕ ರೋಚಕವಾದಂಥ ವಿಷಯಗಳನ್ನು ಹಂಚಿಕೊಂಡ್ರು. ನೋಡಿ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿದ ನಂತರ ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಅವರು ಇಬ್ಬರು ಕೂಡ ಪ್ರಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಅವ್ರನ್ನ ಭೇಟಿಯಾಗಿ ಬರ್ತಾರೆ. ಅದಾದಮೇಲೆ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿದೆ ಅಂತ ಅನಿಸುತ್ತೆ. ಈಗ ಮಲ್ಲಿ ಬಂದಿದ್ದಾನೆ, ನೀವು ಕೊಟ್ಟಂಥ 1 ಕೋಟಿ ಸಾಲ ಜೊತೆಗೆ ಆತ ಮಾಡಿದಂಥ ಫ್ರಾಡ್ ಎಲ್ಲವನ್ನೂ ಕೂಡ ಒಂದು ವಿವರವಾಗಿ ಹಂಚಿಕೊಂಡಿರೋ ಮಾಹಿತಿಗಳು ಇರಬಹುದು. ಹಾಗಾಗಿಯೇ ಈಗ ದಿನಕರ್ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅದು ಕೂಡ ವಿವರವಾಗಿ ಆತನ ವಿರುದ್ಧವಾಗಿ ಆತ ಎಂತಹ ಮೋಸಗಾರ, ಫ್ರಾಡ್, ನಮಗೆ ಯಾವ ಮಟ್ಟಿಗೆ ಮೋಸ ಮಾಡಿದ್ದ, ಎಷ್ಟು ಹಣವನ್ನು ತೆಗೆದುಕೊಂಡಿದ್ದ ಅನ್ನೋದನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರು, ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಆಗಿದ್ದಂಥ ಮಲ್ಲಿ ಆರೋಪಕ್ಕೆ ತೂಗುದೀಪ ಅವರ ಅಕೌಂಟೆಂಟ್ ದೀಪಕ್ ಕೂಡ ತಿರುಗೇಟನ್ನು ಕೊಟ್ಟಿದ್ದರು. ಆತ ಮಾಡಿದ್ದೇನು, ಎಷ್ಟು ಹಣ ತೆಗೆದುಕೊಂಡಿದ್ದ ಎಲ್ಲವನ್ನೂ ಕೂಡ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಆರಂಭದಲ್ಲಿ ದಿನಕರ್ ತೂಗುದೀಪ್ ಅವರು ಈತನ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಪೋಸ್ಟ್ನಲ್ಲಿ ಏನಿದೆ ಅನ್ನೋದು ನಾನು ಬ್ರೀಫಾಗಿ ಹೇಳ್ಬಿಡ್ತೇನೆ. ಮಲ್ಲಿಕಾರ್ಜುನ್ ಗದಗ ಅಲಿಯಾಸ್ ಚೀಟರ್ ಮಲ್ಲು ಎಂಬ ಫ್ರಾಡ್ 8 ವರ್ಷಗಳ ಹಿಂದೆ ನಮಗೂ ಕೂಡ ಹಣಕಾಸಿನಲ್ಲಿ ಮೋಸ ಮಾಡಿ ನನ್ನ ಹೆಸರನ್ನು, ದರ್ಶನ್ ಅವರ ಹೆಸರನ್ನು ಮತ್ತು ನಮ್ಮ ತೂಗುದೀಪ ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡಿ ನಮ್ಮ ಪರಿಚಯದವರ, ಸ್ನೇಹಿತರ ಹಾಗೂ ನಮ್ಮ ಸಂಪರ್ಕದಲ್ಲಿರೋ ಎಲ್ಲ ವ್ಯಕ್ತಿಗಳ ಬಳಿಯೂ ಕೂಡ ಇದೇ ರೀತಿಯಾಗಿ ಸುಳ್ಳು ಹೇಳಿ ಹಣ ಪಡೆದು ವಂಚನೆ ಮಾಡಿ ಪರಾರಿಯಾಗಿದ್ದವನಿವನು. ಈಗ ದಿಢೀರ್ನೆ ಪ್ರತ್ಯಕ್ಷನಾಗಿ 16/4/2026 ಪತ್ರಿಕಾಗೋಷ್ಠಿ ನಡೆಸಿದ್ದಾನೆ. ಅದರಲ್ಲಿ ಜನರನ್ನು ನಂಬಿಸ್ಲಿಕ್ಕೆ ಆತನಿಗೆ ಬೇಕಾದ ಹಾಗೆ ಒಂದು ಕಥೆಯನ್ನು ಹೆಣೆದು ಹೇಳಿಕೆ ಕೊಟ್ಟಿದ್ದಾನೆ. ತನಗೆ ಏನೆಲ್ಲ ಆಯಿತು ಅಂತ ಆತ ಹೇಳ್ತಾ ಇದ್ದಾನಲ್ವ, ಈತ ತನ್ನಿಂದ ಯಾರಿಗೆಲ್ಲ ಏನೆಲ್ಲ ಅನಾಹುತ ಆಯಿತು ಅನ್ನೋದನ್ನು ಹೇಳಬೇಕಾಗಿತ್ತು, ಅದನ್ನು ಹೇಳಿಲ್ಲ. ಈತ ದೊಡ್ಡ ಫ್ರಾಡ್, ಮೋಸಗಾರ. ಆ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಲಾಭಕ್ಕೆ ತಕ್ಕಂತೆ ಪದೇ ಪದೇ ನಮ್ಮ ತೂಗುದೀಪ ಹೆಸರನ್ನು ಬಳಸ್ಕೊಂಡಿದ್ದಾನಷ್ಟೇ. ದರ್ಶನ್ ರವರ ಹೆಸರು ಮತ್ತು ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾನೆ. ನಮ್ಮ ನಂಬಿಕೆಗೆ ದ್ರೋಹ ಮಾಡಿರೋ ಮೋಸಗಾರ ಇವನು. ಮೋಸ ಮಾಡುವ ಮುನ್ನ ಈತ ಬಳಸುವ ದಾಳವೇ ಸಿಂಪತಿ ಅನ್ನೋ ಪದವನ್ನು ಬಳಸ್ತಾನೆ. ಅದನ್ನು ಪಡೆಯಲು ಈತ ಹೇಳುವುದೇ ದೊಡ್ಡ ದೊಡ್ಡ ಕಟ್ಟು ಕಥೆಗಳು. ಇವನನ್ನು ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ. ನಾನಾಗಲಿ, ನಮ್ಮ ತೂಗುದೀಪ ಸಂಸ್ಥೆ ಆಗಲಿ, ದರ್ಶನ್ ರವರು ಯಾರೂ ಈತನನ್ನು ಸೇರಿಸೋದಿಲ್ಲ. ಈ ನಂಬಿಕೆ ದ್ರೋಹಿಗೂ ನಮಗೂ ಯಾವುದೇ ಸಂಬಂಧ ಇರೋದಿಲ್ಲ. ಈತ ಎಲ್ಲಾದರೂ ನಮ್ಗಳ ಒಡನಾಟದ ಬಗ್ಗೆ ಹೇಳಿಕೊಂಡು ಲಾಭ ಮಾಡಲಿಕ್ಕೇನಾದರೂ ಬಂದರೆ ಯಾರು ಕೂಡ ಯಾಮಾರಬೇಡಿ. ದರ್ಶನ್ ರವರ ಹೆಸರನ್ನು ಬಳಸಿ ದುಡ್ಡು ಮಾಡುವ ಇನ್ನೊಂದು ಹುನ್ನಾರ ಇದು. ದಯವಿಟ್ಟು ಯಾರು ಇವನ ಮಾತನ್ನು ನಂಬಿ ಮೋಸ ಹೋಗಬೇಡಿ. ಇಂತಿ ನಿಮ್ಮ ದಿನಕರ್ ತೂಗುದೀಪ ಅಂತ ಹೇಳಿ ತೂಗುದೀಪ ಅವರು ಬರೆದುಕೊಳ್ತಾರೆ. ನಾನು ಆರಂಭದಲ್ಲಿ ಹೇಳಿದ್ದೆ, ಆತ ಪ್ರೆಸ್ ಮಾಡಿದ ದಿನವೇ ಇದನ್ನು ಪೋಸ್ಟ್ ಮಾಡ್ಬೋದಿತ್ತು ಅಂತ. ಒಂದು ಡಿಸ್ಕಷನ್ ಬೇಕಾಗಿತ್ತು. ಯಾಕೆಂದರೆ ದರ್ಶನ್ ಅವ್ರ ಜೊತೆಗಿನ ಡಿಸ್ಕಷನ್ ಇಲ್ಲದೆ ಈ ಥರದೊಂದು ಪೋಸ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕರು ಊಹಿಸ್ತಾರೆ. ಯಾಕೆಂದರೆ ತೂಗುದೀಪ ಸಂಸ್ಥೆಗೆ ಸೇರಿದಂಥ ಫ್ರಾಡ್ ಕೇಸ್ ಅದು ಏನಾಯಿತು ಅನ್ನೋದನ್ನು ತುಂಬ ಡೀಟೇಲ್ಡಾಗೂ ಕೂಡ ಈ ವ್ಯಕ್ತಿ ಹೇಳಿದರು. ಮಲ್ಲಿಯವರು ದರ್ಶನ್ ಅವರೀಗ ಜೈಲಿನಲ್ಲಿದ್ದಾರೆ. ಅದಕ್ಕೆ ಆರೋಪಕ್ಕೆ ಮತ್ತು ಅವ್ರು ರಿಯಾಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ನೀವು ದರ್ಶನ್ ಅವರು ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅನ್ನೋ ರೀತಿಯಾಗಿ ಯಾವತ್ತೂ ಕೂಡ ಮಾತನಾಡೋದಿಲ್ಲ. ಅವರು ಡೈರೆಕ್ಟ್ ಹಿಟ್ ಯಾವಾಗಲೂ ಕೂಡ. ನಿಮಗೆ ಇದಕ್ಕಿಂತ ಹಿಂದೆಯೂ ಕೂಡ ಉಮಾಪತಿಯವರ ಕೇಸ್ನಲ್ಲೂ ಕೂಡ ಅವ್ರ ವೇದಿಕೆ ಮೇಲೆ ನಿಂತ್ಕೊಂಡು ಟಾಂಟ್ ಕೊಟ್ಟಿದ್ದು ಯಾವ ಉದ್ದೇಶಕ್ಕೆ ಸಿನಿಮಾದ ಸ್ಕ್ರಿಪ್ಟ್ ಬದಲಾಯಿತು, ಸಿನಿಮಾದ ಹೆಸರು ಯಾರದ್ದದು, ರೈಟ್ಸ್ ಯಾರದ್ದು ಅನ್ನೋ ವಿಚಾರವಾಗಿ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಕಾಟೇರ ವಿಷಯಕ್ಕೆ ಉಮಾಪತಿ ಅವರಿಗೆ ತಗಡೆ ಅನ್ನೋ ಪದವನ್ನು ಕೂಡ ಬಳಸಿದ್ದು. ಅಂದರೆ ಯಾರು ಏನೇ ಅನ್ಯಾಯ ಅನ್ನೋದು ಅವ್ರಿಗೆ ಕಂಡ್ರೆ ಅದನ್ನೆಲ್ಲವನ್ನೂ ಕೂಡ ವೇದಿಕೆ ಮೇಲೆ, ಅದು ಕೂಡ ಬಹಿರಂಗ ವೇದಿಕೆಗಳಲ್ಲೂ ಕೂಡ, ದೊಡ್ಡ ದೊಡ್ಡ ವೇದಿಕೆಗಳಲ್ಲೂ ಕೂಡ ಅವ್ರು ಮುಲಾಜಿಲ್ದ ಹೆಸರನ್ನು ಕೂಡ ತೆಗೆದುಕೊಳ್ತಾರೆ. ಈ ಕೇಸ್ನಲ್ಲೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಂಡು ದಿನಕರ್ ಮಾತನಾಡಿರೋದಕ್ಕೆ ದರ್ಶನ್ ಅವರ ಕೆಲವೊಂದು ಸಲಹೆಗಳೇ ಕಾರಣ ಇರ್ಬೋದು ಅಂತ ಅನೇಕರು ವಾದಿಸ್ತಾ ಇದ್ದಾರೆ. ಅದೇನೇ ಇರಲಿ, ಮಲ್ಲಿಯವರು ಮಾಡಿದಂಥ ಆರೋಪ, ಪ್ರತ್ಯಾರೋಪ ಮತ್ತು ಸಮರ್ಥನೆ. ತೂಗುದೀಪ ಅಕೌಂಟೆಂಟ್ ಕೂಡ ದೀಪಕ್ ತಿರುಗೇಟು ಕೊಟ್ಟಿದ್ದರು. ಯಾಕೆ, ಏನಾಯಿತು, ಅವರು ಎಷ್ಟು ಹಣವನ್ನು ತಿಂದಿದ್ದಾರೆ ಅನ್ನೋ ವಿಚಾರದಲ್ಲೂ ಕೂಡ ಬಹಳಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದರು. ಒಂದು ಕಡೆ ದರ್ಶನ್ ಹಾಗೂ ಮಲ್ಲಿಕಾರ್ಜುನ್ ಅವ್ರದ್ದು 15 ವರ್ಷಗಳ ಒಡನಾಟ. ಇದೇ ಮಲ್ಲಿಕಾರ್ಜುನ್ ಸಿನಿಮಾ ನಿರ್ಮಾಣ ಮಾಡಿದ್ರು, ಜೊತೆಗೆ ಒಂದಿಷ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ರು. ಅದಾದಮೇಲೆ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಜವಾಬ್ದಾರಿ ವಹಿಸ್ಕೊಳ್ತಾರೆ. ಅಲ್ಲಿ ಅವರಿಗೆ ಮ್ಯಾನೇಜರ್ ಹುದ್ದೆ ಕೊಟ್ಟಿದ್ದರು. ಇದರ ಜೊತೆಗೆ ಮಲ್ಲಿ ಸಿನಿಮಾ ನಿರ್ಮಾಣ, ವಿತರಣೆ ಕೂಡ ಮಾಡ್ತಾಯಿದ್ರು. ಪ್ರಮುಖವಾಗಿ ಪ್ರೇಮ ಬರಹ ಸಿನಿಮಾ ವಿತರಣೆ ವಿಚಾರದಲ್ಲೂ ಕೂಡ ದೊಡ್ಡ ಸಮಸ್ಯೆಯನ್ನು ಮಾಡಿಕೊಂಡಿದ್ರು. ಆ ಕಾಲಕ್ಕೆ ಧ್ರುವ ಸರ್ಜಾಗೂ ದರ್ಶನ್ ಅವ್ರಿಗೂ ಒಂದಿಷ್ಟು ಮನಸ್ತಾಪಗಳು ಬರಲಿಕ್ಕೂ ಕೂಡ ಅದೇ ಕಾರಣ ಅನ್ನೋ ರೀತಿಯಾಗಿ ಚರ್ಚೆಗಳಾಗತ್ತೆ. ಆದರೆ ಮಲ್ಲಿ ಊರು ಬಿಡಲಿಕ್ಕೆ ಇದೇ ಒಂದು ಕಾರಣನ ಅನ್ನೋ ಚರ್ಚೆಗಳು ಈಗಲೂ ಕೂಡ ಇರೋದು. ಅರ್ಜುನ್ ಸರ್ಜಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಂಥ ಸಿನಿಮಾ ಪ್ರೇಮ ಬರಹ. ಮಲ್ಲಿಕಾರ್ಜುನ್ ಈ ಚಿತ್ರದ ವಿತರಣೆ ಜವಾಬ್ದಾರಿ ವಹಿಸ್ಕೊಂಡಿದ್ರು. ಸಿನಿಮಾ ತೆರೆ ಕಂಡು ಕೆಲ ವಾರಗಳ ಬಳಿಕ ಅರ್ಜುನ್ ಸರ್ಜಾ ಅವರಿಗೆ ಮಲ್ಲಿಕಾರ್ಜುನ್ ಒಂದಷ್ಟು ಲೆಕ್ಕ ತೋರಿಸಿದ್ದರಂತೆ. ಅದರಲ್ಲಿ ಮಿಸ್ಟೇಕ್ ಆಗಿದ್ದು ಕಂಡು ಬಂದಿತ್ತು.
ತೂಗುದೀಪ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಲ್ಲಿ ಅಕೌಂಟೆಂಟ್ ಆಗಿದ್ದಂಥ ದೀಪಕ್ ಟೈಪ್ ಮಾಡಿಕೊಟ್ಟ ಲೆಕ್ಕವನ್ನು ನಾನು ಸರಿಯಾಗಿ ನೋಡದೆ ಅರ್ಜುನ್ ಸರ್ಜಾ ಅವರಿಗೆ ಕೊಟ್ಟಿದ್ದೆ ಅಂತ ಮಲ್ಲಿ ಈಗ ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಆದರೆ ಮಲ್ಲಿಕಾರ್ಜುನ್ ಹೇಳಿದಂಥ ಲೆಕ್ಕವನ್ನೇ ನಾನು ಮಾಡಿದ್ದು, ಅವ್ರು ಹೇಳಿದಂತೆ ಲೆಕ್ಕ ಹಾಕಿ ಟೈಪ್ ಮಾಡಿಕೊಟ್ಟಿದ್ದೆ, ನನ್ನಿಂದ ಯಾವುದೂ ಮಿಸ್ಟೇಕ್ ಆಗಿಲ್ಲ ಅಂತ ಹೇಳಿ ದೀಪಕ್ ಗಂಗಾಧರ್ ಕೂಡ ತಿರುಗೇಟ್ ಕೊಟ್ಟರು. ಯಾವಾಗ ಮಲ್ಲಿಕಾರ್ಜುನ್ ಸುದ್ದಿಗೋಷ್ಠಿ ಮಾಡಿ ಪ್ರೇಮ ಬರಹ ಸಿನಿಮಾದ ಸ್ಕ್ರಿಪ್ಟ್ ಬಗ್ಗೆ ಒಂದಿಷ್ಟು ಚರ್ಚೆಗೆ ಬರ್ತಾರಲ್ವ, ಆವಾಗ ಏನಾಯಿತು ಅನ್ನೋದನ್ನು ತುಂಬ ಡೀಟೇಲ್ಡಾಗೂ ಕೂಡ ಹೇಳಿದ್ರು. ಯಾಕೆಂದರೆ ಇದೇ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಲ್ಲಿ ಅಕೌಂಟೆಂಟಾಗಿ ದೀಪಕ್ಕೂ ಕೂಡ 5-6 ವರ್ಷಗಳ ಕೆಲಸ ಮಾಡಿದ್ದಾರೆ. 2013 ಬುಲ್ಬುಲ್ ಸಿನಿಮಾದಿಂದ 2017 ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲ ವ್ಯವಹಾರವನ್ನು ಕೂಡ ಮಲ್ಲಿಕಾರ್ಜುನ್ ನೋಡ್ಕೊಳ್ತಾ ಇದ್ದರು. ಎಲ್ಲರೂ ನಾಮಕಾವಸ್ಥೆಗೆ ಇದ್ದರೆ ಸಂಪೂರ್ಣ ಹಿಡಿತ ಇವ್ರ ಕೈಯಲ್ಲೇ ಇತ್ತು. ನಾವು ಕೂಡ ಅಕೌಂಟೆಂಟಾಗಿ ಇರ್ತಿದ್ವಿ, ಆದರೆ ಕಂಪ್ಲೀಟ್ ಹಿಡಿತವನ್ನು ಇವ್ರ ಕೈಯಲ್ಲಿ ಕೊಟ್ಟಿದ್ದರು, ನಂಬಿ ಕೊಟ್ಟಿದ್ದರು. ಆದರೆ ಎಷ್ಟೆಲ್ಲ ಮೋಸ ಮಾಡಿಬಿಟ್ರು ಅನ್ನೋ ರೀತಿಯಾಗಿ ಅವರು ದೀಪಕ್ ಅವರು ಹೇಳ್ತಾ ಹೋಗ್ತಾ ಇರೋದು. ಅಕೌಂಟೆಂಟ್ ಎಲ್ಲರೂ ನಾಮಕಾವಸ್ಥೆಗಿದ್ದರೂ ಕೂಡ ಸಂಪೂರ್ಣ ಹಿಡಿತ ಇವ್ರ ಕೈಯಲ್ಲೇ ಇತ್ತು. ಥಿಯೇಟ್ರ್ ಬಾಡಿಗೆ ಪರ್ಸೆಂಟೇಜ್ ಸೇರಿದಂತೆ ಎಲ್ಲ ಹಣಕಾಸಿನ ವ್ಯವಹಾರ ಇವ್ರು ನೋಡ್ಕೊಳ್ತಾ ಇದ್ರು. ಅವ್ರು ಹೇಳಿದ್ದನ್ನು ಮಾತ್ರ ನಾವು ಮಾಡ್ತಾಯಿದ್ವಿ. ನಮ್ಮ ತಪ್ಪಿನಿಂದ, ನಮ್ಮ ಟೈಪಿಂಗ್ ತಪ್ಪಿನಿಂದ ಹೀಗಾಯಿತು ಅಂತ ಮಲ್ಲಿಕಾರ್ಜುನ್ ಆ ವ್ಯಕ್ತಿ ಹೇಳ್ತಾ ಇದ್ದಾನಲ್ವ, ತಪ್ಪು ಸುಳ್ಳು ಏನು ನಡೆದಿದೆಯೋ ಎಲ್ಲವನ್ನೂ ಕೂಡ ಮಲ್ಲಿಕಾರ್ಜುನೇ ಮಾಡಿದ್ದು ಅಂತ ಅವ್ರು ಮಾಡಿರೋ ತಪ್ಪಿನ ಬಗ್ಗೆ ಹೇಳ್ತಾಯಿದ್ರು. ಒಟ್ಟಾರೆ ಒಂದು ಸಿಂಪತಿನ ಗಿಟ್ಟಿಸ್ಕೊಳ್ಳಿಕ್ಕೆ ಏನು ಬೇಕಾದರೂ ಕಥೆಗಳನ್ನು ಹೆಣಿಬೋದು ಅನ್ನೋ ಉದ್ದೇಶವನ್ನು ಇಟ್ಕೊಂಡೆ ಮಲ್ಲಿಯವರು ಪ್ರೆಸ್ ಮೀಟ್ ಮಾಡಿ ಈ ರೀತಿಯಾದಂಥ ಕಥೆಗಳನ್ನು ಕಟ್ಟಿಬಿಟ್ರಾ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾಯಿದೆ. ನೋಡಿ, ಅರ್ಜುನ್ ಸರ್ಜಾ ಸರ್ ಹೇಳಿದಾಗೆ ಅದನ್ನು ಕರೆಕ್ಷನ್ ಮಾಡಿದ್ದು ನಿಜ. ಆದರೆ ಮೊದಲು ಅಕೌಂಟ್ ಮಾಡಿದ್ದು ಮಲ್ಲಿಕಾರ್ಜುನ್, ಬಳಿಕ ಅದನ್ನು ಸರಿಪಡಿಸಿದ್ದು ಕೂಡ ಅವರೇ. ಅವ್ರ ಪಕ್ಕ ಕೂತು ಲೆಕ್ಕ ಮಾಡಿಸಿದ್ರು. ನಾವು ಟೈಪ್ ಮಾಡಿ ಪ್ರಿಂಟ್ ಕೊಡೋದು ಮಾತ್ರ ನನ್ನ ಕೆಲಸ. ಪ್ರೇಮ ಬರಹ ಚಿತ್ರದ ಕಲೆಕ್ಷನ್ ಆ ಲೆಕ್ಕ ಎಷ್ಟು ಅನ್ನೋದು ಕೂಡ ನನಗೆ ಮರೆತು ಹೋಗಿದೆ ಅಂತಲೂ ಕೂಡ ದೀಪಕ್ ಗಂಗಾಧರ್ ಹೇಳ್ತಾಯಿದ್ರು. ಒಟ್ಟಾರೆಯಾಗಿ ಮಲ್ಲಿಕಾರ್ಜುನ್ ವಿರುದ್ಧವಾಗಿ ಅರ್ಜುನ್ ಸರ್ಜಾ ಒಂದು ದೂರನ್ನು ದಾಖಲು ಮಾಡ್ತಾರೆ. ಆ ಲೆಕ್ಕಾಚಾರಗಳ ವಿಚಾರವಾಗಿ ಎಲ್ಲೋ ಪ್ರಶ್ನೆ ಮಾಡೋ ಭರದಲ್ಲಿ ಸ್ವಲ್ಪ ಅದು ಅತಿರೇಕಕ್ಕೆ ಹೋಗಿ ಕೂಡ ಧ್ರುವ ಸರ್ಜಾ ಮತ್ತು ದರ್ಶನ್ ತೂಗುದೀಪ ಸಂಸ್ಥೆಗೆಲ್ಲ ಒಂದು ಕಡೆ ಕ್ಲಾಶ್ ಆಯಿತು ಅನ್ನೋ ಚರ್ಚೆಗಳು ಕೂಡ ಈಗಲೂ ಕೂಡ ಇದೆ. ಅದರ ಬಗ್ಗೆ ಅವರಿಬ್ಬರು ಕೂಡ ಮುಖಾಮುಖಿಯಾಗಿ ಮಾತನಾಡಿಕೊಂಡಿಲ್ಲ. ಅದು ಪಕ್ಕಕ್ಕೆ ಇಡೋಣ. ಇನ್ನು ಪ್ರಕರಣದ ವಿಚಾರಣೆ, ಅರ್ಜುನ್ ಸರ್ಜಾ ಹಾಕಿರ್ತಕ್ಕಂಥ ಕಂಪ್ಲೇಂಟ್ ಕೋರ್ಟ್ನಲ್ಲಿದೆ. ಮಲ್ಲಿ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿದೆ. ಅವ್ರು ಕಳೆದ ವರ್ಷ ಬೇಲ್ ಪಡೆದುಕೊಂಡಿದ್ರು. ಆದರೆ ವರ್ಷದ ಹಿಂದೆಯೇ ಮಲ್ಲಿಕಾರ್ಜುನ್ ಬೆಂಗಳೂರಿಗೆ ಬಂದು ಹೋಗಿದ್ದರು ಅನ್ನೋ ಮಾಹಿತಿಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್. ದಿನಕರ್ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾಗ ಹೇಳ್ತಾ ಇದ್ದಾರೆ ಅವರು. ಆಗ ದರ್ಶನ್ ಬೇಲ್ ಪಡೆದು ಹೊರಗಡೆ ವಿಶ್ರಾಂತಿ ಪಡಿತಾ ಇದ್ದರು. ಆದರೆ ಅವರನ್ನು ಯಾಕೆ ಭೇಟಿ ಮಾಡಲಿಲ್ಲ ಇವರು ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಭಾಳ ರೋಚಕವಾದಂಥ ಕೇಸ್. ಸುಮ್ಮನೆ ಇದನ್ನು ಭಾಳಷ್ಟು ಜನರು ದರ್ಶನ್ ತಲೆ ಮೇಲೆ ಕಟ್ಟೋ ಕೆಲಸವನ್ನು ಕೂಡ ಮಾಡಿದ್ರು. ಯಾಕೆಂದರೆ ಆತ ಮಾಡಿದ 1 ಕೋಟಿ ಸಾಲ, ಈಗಾಗಲೇ 8 ಕೋಟಿ ಸಾಲ ಮಾಡಿ ನಾನು ಊರು ಬಿಟ್ಟಿದ್ದೀನಿ ಅಂತ ಮಲ್ಲಿಯವರು ಹೇಳ್ತಾ ಇರೋದು. ಸೋತಿದ್ದೀನಿ, ನಾನು ಸತ್ತಿಲ್ಲ, ಸುಮಾರು 20ಕ್ಕೂ ಅಧಿಕ ಮಂದಿಗೆ ನಾನು ಸಾಲ ವಾಪಸ್ ಕೊಡಬೇಕು, ಆಶ್ವಾಸನೆ ಕೊಟ್ಟು ಬಂದಿದ್ದೀನಿ. ರಾಯರ ಆಶೀರ್ವಾದ ಅವರೆಲ್ಲರಿಗೂ ಕೂಡ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ನಾನು ಬಂದ ತಕ್ಷಣ ಬೆಂಗಳೂರಿಗೆ ಎಲ್ಲೋ ಇದ್ದೆ, ನಾನು ನೇಪಾಳದಲ್ಲಿದ್ದೆ, ಅಲ್ಲೆಲ್ಲ ಥರದ ಬಿಸ್ನೆಸ್ ಮಾಡಿದೆ, ಈಗ ಬಂದಿದ್ದೀನಿ, ನಾನು ಅವ್ರನ್ನ ಸಾಲವನ್ನೆಲ್ಲ ತೀರಿಸ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವ್ರು 8 ಕೋಟಿ ಸಾಲ ಮಾಡ್ಕೊಂಡಿದ್ದು ಯಾಕೆ, ದರ್ಶನ್ ಅವ್ರ ಹತ್ರ 1 ಕೋಟಿ ಕೇಳಲಿಕ್ಕೆ ಹೋಗಿದ್ದರು, ಅವರು ತಕ್ಷಣ ಕೊಟ್ಟರು ಅಂತ. ಇನ್ನು ನಿಮಗೆಲ್ರಿಗೂ ಕೂಡ ಗೊತ್ತಿರುವಾಗ ವೀಕೆಂಡ್ ವಿತ್ ರಮೇಶ್ನಲ್ಲಿ ನಾನು ಇದೇ ಮಲ್ಲಿಕಾರ್ಜುನ್ ಅವ್ರು ಏನೋ ಹೇಳಲಿಕ್ಕೆ ಬರ್ತಾರೆ. ಅಲ್ಲಿ ಮಾತನಾಡಬೇಕಾದ್ರೆ ರಮೇಶ್ ಅವ್ರ ಮುಂದೆ ದರ್ಶನ್ ಅವರು ಮಲ್ಲಿ ಅವರು ಬಾಯಿ ಮುಚ್ಚಿಸ್ತಾರೆ. ಅದು ಏನಕ್ಕೆ ಅಂತ ಅಂದರೆ ಅದನ್ನು ಪ್ರೆಸ್ ಮೀಟ್ನಲ್ಲಿ ಇದೇ ಮಲ್ಲಿಕಾರ್ಜುನ್ ಅವರು ಸಮರ್ಥನೆ ಕೊಟ್ಟರು. ಅಂದರೆ 1 ಕೋಟಿ ರೂಪಾಯಿ ಸಾಲ ಇಸ್ಕೊಂಡಿದ್ದೆ, ತಕ್ಷಣಕ್ಕೆ ಅವ್ರು ಕೊಟ್ಟರು ಅನ್ನೋ ರೀತಿಯಾಗಿ, ಅದನ್ನು ಬೇಡ ಹೇಳಬೇಡ ಅನ್ನೋ ರೀತಿಯಾಗಿ ಸ್ಟಾಪ್ ಮಾಡಿ ದರ್ಶನ್. ಅದು ಇಲ್ಲಿವರೆಗೂ ಕೂಡ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅದು ಏನು ಅಂತ, ಅದನ್ನೊಂದು ಕ್ಲಾರಿಟಿ ಸಿಕ್ತು. ಆದರೆ ನೋಡಿ, ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ 2003 ಚಿತ್ರರಂಗಕ್ಕೆ ಬಂದಿರೋದು. ವಾಲ್ಮೀಕಿ ಸಿನಿಮಾ ಮಾಡಿದ್ರು, ಎಂಜಿನಿಯರಿಂಗ್ ಓದ್ಕೊಂಡಿದ್ದಂಥ ವ್ಯಕ್ತಿ, ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್, ಸಿನಿಮಾ ವಿತರಣೆ ಎಲ್ಲವನ್ನ ಮಾಡಿಕೊಂಡು ತೂಗುದೀಪ ಕುಟುಂಬದ ಅನ್ನ ತಿಂದಿದ್ದೀನಿ ಅಂತ ಹೇಳ್ಕೊಂಡು ಅವರಿಗೆ ಮೋಸ ಮಾಡಿಬಿಟ್ರಲ್ಲಪ್ಪ ಅನ್ನೋ ಥರದ ಆರೋಪ ಕೂಡ ಅವ್ರ ಮೇಲಿದೆ. ಅದು ವಿಪರೀತ ಸಾಲ, ಎಲ್ಲೋ ಒಂದು ಕಡೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಎಲ್ಲೋ ಇನ್ವೆಸ್ಟ್ ಮಾಡ್ತಾರೆ. ಇವೆಲ್ಲವುಗಳು ಸಮಸ್ಯೆಯಾಗಿ ಹೆಂಡತಿ ಜೊತೆಗೆ, ಅದು ಕೂಡ LKG ಓದ್ತಾ ಇದ್ದಂಥ ಮಗನ ಜೊತೆಗೆ ಪ್ರಾಣವನ್ನು ಕಳೆದುಕೊಳ್ಬೇಕು ಅಂತ ಹೆಂಡತಿ, ಇವರು, ಮಗ 3 ಜನರು ಹೊರಟು ಬಿಡ್ತಾರೆ. ಆದರೆ ಸಹೋದರನ ಮದುವೆ ಇರುತ್ತೆ. ಇಂಥ ಶುಭ ಸಂದರ್ಭದಲ್ಲಿ ಆ ಮದುವೆ ನಿಲ್ಲಿಸೋದು ಬೇಡ ಅನ್ನೋ ಕಾರಣಕ್ಕೆ ಮದುವೆ ಮುಗಿಸ್ಕೊಂಡು ಹೋಗೋಣ ಅಂತ ಇರ್ತಾರೆ. ಯಾರೋ ಒಬ್ಬ ಒಳ್ಳೆ ಬುದ್ಧಿಜೀವಿ ಇವರಿಗೆ ತುಂಬ ಸಲಹೆಗಳನ್ನು ಕೊಟ್ಟ ಮೇಲೆ, ಒಳ್ಳೆಯ ಬುದ್ಧಿಯನ್ನು ಹೇಳಿದ ಮೇಲೆ ಆ ನಿರ್ಧಾರವನ್ನು ಡ್ರಾಪ್ ಮಾಡಿ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಖಂಡಿತವಾಗೂ ವಾಪಸ್ ಬರ್ತೀನಿ ಅಂತ ಹೆಂಡತಿ ಮಗನನ್ನು ಬಿಟ್ಟು ಅವತ್ತು ಹೋದವರು. ನೇಪಾಳದಲ್ಲಿದ್ದರಂತೆ. ಯಾರೋ ಒಬ್ಬ ಸ್ನೇಹಿತ 50,000 ಹಣ ಕೊಟ್ಟನಂತೆ. ತಂದೆ ತೀರ್ಕೊಂಡ್ರು, ತಾಯಿ ತೀರ್ಕೊಂಡ್ರು, ಬರಲಿಕ್ಕಾಗಲಿಲ್ಲ. ಸಾಲ ಕೊಟ್ಟ 50,000 ಸಾಲ ಕೊಟ್ಟಂಥ ಗೆಳೆಯ ಪ್ರವೀಣ್ ತೀರ್ಕೊಂಡ, ಬರಲಿಕ್ಕಾಗಲಿಲ್ಲ.
ಹೆತ್ತವ್ರ ಸತ್ರು ಕೂಡ ಬರಲಿಕ್ಕಾಗಲಿಲ್ಲ ನನಗೆ ಅಂತ. ಆಮೇಲೆ ನೇಪಾಳದಲ್ಲಿ ಜನಕ್ಪುರದಲ್ಲಿ ಇರ್ತಕ್ಕಂಥ ಅವ್ರ ಸ್ನೇಹಿತರ ರೆಸಾರ್ಟ್ನಲ್ಲೂ ಕೂಡ ಒಂದಿಷ್ಟು ದಿನ ಇದ್ರಂತಿವರು. ಹೀಗೆ ಇವ್ರ ಜರ್ನಿ ಕಳೆದಿರೋದು. ಅದಾದಮೇಲೆ ಟಿ ಬಿ ಸಮಸ್ಯೆ ಆಯಿತು, ಕಿವಿ ಗಂಟ್ಲು ಸಮಸ್ಯೆ ಆಯಿತು, ಕಿಡ್ನಿ ಸ್ಟೋನ್ ಬಂತು, ಸ್ಟ್ರೋಕ್ ಕೂಡ ಆಯಿತು. ಈಗ ಬಂದೀನಿ, ಎಲ್ರಿಗೂ ಕೂಡ ಸಾಲವನ್ನು ತೀರಿಸೋ ಕೆಲಸವನ್ನು ಮಾಡ್ತೀನಿ ಅನ್ನೋ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಆ ಸಮಯದಲ್ಲಿ ಈತ ಮಾಡಿದಂಥ ಫ್ರಾಡ್ ಇದೆಯಲ್ಲ, ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನಿಸುತ್ತೆ ದರ್ಶನ್ ಮತ್ತು ತೂಗುದೀಪ್ ಅವ್ರಿಗೆ. ಅದಕ್ಕೋಸ್ಕರವಾಗಿ ಈತನಿಗೆ ಕೌಂಟ್ರ್ ಕೊಡಲೇಬೇಕು ಅನ್ನೋ ಉದ್ದೇಶಕ್ಕೆ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟನ್ನು ಸುದೀರ್ಘವಾಗಿ ಬರೆದು ಹಾಕ್ಕೊಂಡಿರೋದು. ಆ ಸ್ಕ್ರಿಪ್ಟ್ನಲ್ಲಿ ಕೆಲವೊಂದು ಸಾಲುಗಳು ಕೂಡ ದರ್ಶನ್ ಅವ್ರದ್ದು ಇರ್ಬೋದು, ಮೇ ಬಿ. ಯಾಕೆಂದರೆ ವಿಜಯಲಕ್ಷ್ಮಿ ಅವರು ಹೋಗಿ ಮೀಟ್ ಮಾಡಿ ಬಂದಿರೋದ್ರ ಈ ಥರದ ಕಥೆಗಳನ್ನೆಲ್ಲ ಕೂಡ ಅಲ್ಲಿ ಹೇಳಿರ್ತಾರೆ. ತೂಗುದೀಪ್ ಅವರು ಕೂಡ ಹೋಗಿ ಬಂದಿರ್ಬೋದು. ಸೊ ಹಾಗಾಗಿಯೇ ಈ ಥರದೊಂದು ಲೈನ್ಸ್ಗಳ ಸಾಲುಗಳು ಸ್ವಲ್ಪ ಕಠೋರವಾಗಿ ಬಂದಿದ್ದಾವೆ ಅಂತ ನಾನು ಭಾವಿಸ್ತೇನೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.